ಏನ್ ಮಾತಾಡ್ತೀಯ ಪಾರು ಬಿಡ್ತವನು ಬಿಡ್ತು ಅನ್ಬೇಕ ಏನ್ ಮಾಡೋದು ನನ್ನನ್ನ ಬಿಡ್ತು ಅಂತ ಮಾಡಿಬಿಟ್ಟಿದ್ದೀರಲ್ಲ ಸ್ವಾಮಿ ನಾನಿನ್ನೇನು ಬಿಡ್ತು ಅಂತ ಹೇಳೋದು ಏನು ಹೇಳೋದು ಏನ್ರಿ ಶಾರದಮ್ಮನವ್ರೆ ನನ್ನ ಹತ್ರ ಬಂದು ಅಯ್ಯೋ ಪಾರು ನನ್ನ ಬಗ್ಗೆ ಅಂದರೆ ನನಗೆ ಪ್ರಾಣ ನನ್ನ ಜೀವ ಅವನು ನನ್ನ ಜೊತೆ ಮಾತಾಡೋಕ್ಕಿಲ್ಲ ನನ್ನನ್ನು ನೋಡೋಕ್ಕಿಲ್ಲ ಒಂದೇ ಹೊತ್ಕಿತ ಅವನ ಬಾಯಿ ತುಂಬ ನನ್ನ ಅವ್ವ ಅಂತ ಕರೆದ್ಬಿಟ್ರೆ ಜೀವನಕ್ಕೆ ಅಷ್ಟೇ ಸಾಕು ಅಂತ ಹೇಳಿದ್ರಲ್ಲ ಅತ್ತೆ ಈ ಮಾತಿನೆಲ್ಲ ಕೇಳಿ 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 ಜೀವನದಲ್ಲಿ ಯಾರಿಗೂ ಇಂಥ ಕಷ್ಟ ಬರಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೆ ಶಾರದಮ್ಮ ನೀವು ಈ ಮನೆಗೆ ಬಂದಾಗಿಂದ ನಿಮ್ಮನ್ನು ನೋಡ್ದಾಗಿಂದ ಜೋಗಿ ಪಿಕ್ಚರ್ನ ಎಷ್ಟು ಸತಿ ನೋಡಿ ಹತ್ತಿದ್ದೀನಿ ಅಂದರೆ ಅಷ್ಟೇ ಸತಿ ಹತ್ಬಿಟ್ಟಿದ್ದೀನಿ ಅತ್ತೆ ಯಾಕವ್ವ ಅಳಕೋದೆ ಅಡು ಬಂದ್ಬಿಡುತ್ತೆ ಮಾವಯ್ಯ ಬಂದ್ಬಿಡುತ್ತೆ ಶಾರದಮ್ಮನವ್ರೆ ಹೇಳಿ ಇದು ನಿಮ್ಗೆ ನ್ಯಾಯ ಅಂತ ಅನಿಸ್ತಿದ್ಯಾ ನಾನು ನನ್ನ ತವ್ರ ಮನೇಲಿದ್ರು ನಮ್ಮ ಅತ್ತೆದೇ ಚಿಂತೆ ನನಗೆ ಪಾಪ ನನ್ನತ್ತೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ ನನ್ನ ಮಗ ಬೇರೆ ಮಾತಾಡಲ್ಲ ನಾನು ಮಾಡಿದ ಅಡುಗೆ ಬೇರೆ ಊಟ ಮಾಡಲ್ಲ ಅಂತ ಅತ್ತೆಗೆ ಎಷ್ಟು ಕೊರ್ಗಿರ್ತಾರೆ ಅಂತ ನಾನೇ ಕೊರ್ಗಿ ಇಲ್ಲಿ ಬಂದು ನೋಡಿದ್ರೆ ಆಹಾ ಅಡುಗೆ ಮಾಡಿದ್ದೇನು ಬಡಿಸಿದ್ದೇನು ಜೊತೆಗೆ ಸಾರು ಕಮ್ಮಿ ಆಯ್ತದ ಮಗ ಅಂತ ಅನ್ನ ಹಾಕಿದ್ದೇನು ಅನ್ನ ಕಮ್ಮಿ ಆಯ್ತದ ಮಗ ಅಂತ ಸಾರು ಹಾಕಿದ್ದೇನು ಅದಕ್ಕೆ ತಕ್ಕಂಗೆ ಈ ಅಪ್ಪ ದೊಡ್ಡ ನಾಟಕ ತೋರ್ತಾರ ನನಗೆ ಜಾಸ್ತಿ ಆಯ್ತದೆ ಬೇಡ ಅಂತ ನಾಟಕ ಮಾಡಿದ್ದೇನು ಅಬ್ಬಾ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಇಂಥ ನಾಟಕದ ಕಾನ್ವರ್ಸೇಷನ್ನ ನಾನು ಯಾವ ಸಿನಿಮಾದಲ್ಲೂ ನೋಡಿ ಮಾವಯ್ಯ ನೀವು ಕೇಳಿದ್ದೀರಾ ಇಲ್ಲ ಕಣವ 100% ಸತ್ಯ ನಮ್ಮ ಮುಂದೆ ಅಮ್ಮ ಮಗ ಇಬ್ರು ಆಗ್ದಂಗಿರೋದು ನಾವಿಬ್ರು ಇಲ್ಲದೆ ಇರುವಾಗ ಒಬ್ರಿಗೊಬ್ರು ಬಿಟ್ಕೊಡ್ದೇ ಇರೋದು ನಾನು ಮೋಸ ಹೋಗ್ಬಿಟ್ಟೆ ಮಾವಯ್ಯ ಅಯ್ಯೋ ನನಗೆ ಯಾರು ನ್ಯಾಯ ಕೊಡ್ತಾರೆ ಇಲ್ಲ ಇಷ್ಟೆಲ್ಲ ಆದರೂ ನಾನಿನ್ನೂ ಇಲ್ಲೇ ಇದ್ದೀನ ಇಲ್ಲ ನಾನಿರಲ್ಲ ನಾನು ನನ್ನ ತವ್ರ ಮನೆಗೆ ಹೋಗ್ತಿದ್ದೀನಿ ಬರೋ ಬೇಡ ಬರೋ ಇಲ್ಲ ಮಾವ ಇಲ್ಲ ಮೋಸ ಆಗಿದ್ದ ಜಾಗದಲ್ಲಿ ಹೇರ್ ಕ್ಲಿಪ್ ಕೂಡ ಇರಬಾರ್ದಂತದ್ರಲ್ಲಿ ನಾನಿಲ್ಲಿರೋದ ಬಿಡು ಮಾವ ನಾನು ಹೋಗ್ತೀನಿ ನಾನು ಮನೆ ಬಿಟ್ಟು ಹೋಗ್ತೀನಿ ಅಯ್ಯೋ ಪಾರು ಜನ ಆಡ್ಕತ್ತ ಬ್ಯಾಡ ಪಾರು ಆಡ್ಕೊಳ್ಳಿ ಬಿಡ್ರಿ ಪಾರು ಮನೆ ಬಿಟ್ಟೋಯ್ತಾವನಿ ಅಂತ ಹೇಳ್ತಾನೆ ನಾನು ಹೇಳ್ತೀನಿ ಇಡೀ ಊರಿಗೆ ಹೇಳ್ತೀನಿ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಮಗೆ ಮೋಸ ಮಾಡಿದ್ರು ಬರೀ ನಮಗೆ ಮಾತ್ರ ಮೋಸ ಅಲ್ಲ ಇಡೀ ಮಾರಿಗುಡಿಗೆ ಮೋಸ ಮಾಡ್ಕೊಂಡ್ ಬಂದ್ರು ಅಂತ ನಾನು ಊರ್ ತುಂಬಾ ಹೇಳ್ಕೊಂಡ್ ಬರ್ತೇನೆ ಅಲ್ಲ ಪಾಪ ನೀವು ಒಳ್ಳೆಯವ್ರೆ ಆದ್ರೆ ಈ ಶಾರದಮ್ಮ ಇದಾರಲ್ಲ ಇವ್ರು ಮಾತ್ರ ಸರಿ ಇಲ್ಲ ನಾನ್ ಬಿಡಲ್ಲ ಈಗಲೇ ಹೋಗ್ತೀನಿ ಅಯ್ಯೋ ಮೂರ್ಕಿ ತಾಯಿ ಹೋಯ್ತವಳಲ್ಲ ಪಾರು ಹೋಗ್ಬೇಡ ಪಾರು ಏನೇ ಮಾಡ್ದ ಹೇಳ್ಕಂದೆ ಬಿಟ್ಟಕನೆ ಸುಮ್ಗಾಗೋದ್ಲು ಪಾರು ಬಿಗಿ ಅಂದ್ರೆ ಇದು ನಡ್ರವ ಸಾಕು ನೋಡಿತು ಅಯ್ಯೋ ಪಾರು ಇದ್ರಾಗೆ ಆ ಅಮ್ಮನ ತಪ್ಪು ಏನೂ ಇಲ್ಲ ನೀ ಸುಮ್ಕೆ ಸಮಾಧಾನ ತಕ್ಕ ಹಂಗಂತೀಯ ಸರಿ ಕೈ ತೊಳ್ಕೊ ಬತ್ತೀನಿ ಸಂಕ್ರಪ್ಪನವ್ರೆ ಮಾವನ ಮನೇಲಿ ಆರಾಮ ಸುಧಾರ್ಸ್ಕ
ನಮ್ಮ ಪ್ಲಾನ್ ಸಕ್ಸಸ್ ಆಗೋಯ್ತು. ಅಯ್ಯೋ ಪಾರು, ಏನವ ಇದು ಇಷ್ಟೊಂದು ಮಾತಾಡ್ತೀಯ ನೀನು? ಮತ್ತೆ ಮಾತು ಮನೆ ಕೆಡಿಸು ಅನ್ನೋ ಗಾದೆ ಇದೆಯಲ್ಲ, ಅದನ್ನ ಸುಳ್ಳು ಮಾಡಬೇಕು ಅಂತಾನೆ ನಾನು ಮಾತಾಡಿ ಮನೆನ ಒಂದ್ ಮಾಡ್ತಾ ಇದ್ದೀನಿ. ನೀನು ಗಾದೆ ಮಾತು ಸುಳ್ಳು ಮಾಡಲಿಲ್ಲ, ಗಾದೆ ಮಾತು ಹೇಳಿದ್ನಲ್ಲ ಅವನ್ನೇ ಸುಳ್ಳು ಮಾಡಿದೆ. ಇನ್ನೊಂದು ಸ್ವಲ್ಪ ದಿನ ಆತೆ ನಿಮ್ಮನ್ನ ನಿಮ್ಮ ಮಗನ ಒಂದ್ ಮಾಡೇ ಮಾಡ್ತೀನಿ. ಇದಿನ್ನೂ ಆರಂಭ. ಪುರೋಹಿತ್ರೆ, ಮಾಸ್ತಿ ಕೊಪ್ಪಲ್ ರಾಜ ರಾಣಿ ಅಂತಂದರೆ ಇವರೇ ಪೂಜೆ ಮಾಡಬೇಕು. ನೀವು ಪೂಜೆ ಶುರು ಹಚ್ಕೊಳ್ಳಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಕಂಗ್ನ ಕಟ್ಕೊಳ್ಳಿ. ನಾನು ಎತ್ತು ಹೋಗ್ತಿದ್ದೆ, ಯಾವ ಕೈಯಲ್ಲಿ ಕರ್ಕೊಂಡ್ಬಂದು ಕೂಡ್ಸಿದ್ಯಾ? ಸುಮ್ಕೆ ಕುಂತ್ಕೊಳ್ಳಿ, ಅಜ್ಜಿ ಮೆಟ್ಟು ತಗತಾಳೆ ಕೈನಾಗೆ. ಎಷ್ಟು ಅವಮಾನ ಆಯ್ತು ಅಂತ ನೋಡ್ತೀಯಲ್ಲ, ಅದು ನನ್ನ ಫ್ರೆಂಡ್ಸ್ ಎದುರಿಗೆ. ಅವ್ರಿಗೆ ಏನು ಅನ್ಕೊಡಲ್ಲ ನನ್ನ ಬಗ್ಗೆ. ಏನು ಅನ್ಕತವೆ, ಊಟ ಮಾಡೋವರೆಗೂ ಇರ್ತವೆ. ಊಟ ಮಾಡ್ಕೊಂಡ್ಮೇಲೆ ಅವ್ರ ಪಾಡಿಗೆ ಅವ್ರು ಒಯ್ತಾರೆ, ತಲೆ ಕೆಡಿಸ್ಕೋಬೇಡ. ಹೇಳಿ. ಪೂರ್ವಚರಿತ ಏವಂ ಗುಣ. ಅಜ್ಜಿ, ಅಣ್ಣ ಅತ್ತಿಗೆ ಮಕ್ಕ ಯಾಕೋ ಸಪ್ಪಗಾಗದೆ. ಅಡುಗೆ ಭಟ್ರಿಗೆ ಹೇಳಿ ಉಪ್ಪು ಜಾಸ್ತಿ ಹಾಕ್ಸೋ. ನಿಮ್ಮ ತಮ್ಮಂಗೆ ನಾಯಿ ಚೈನ್ ಹಾಕಿ ಊರು ತುಂಬ ಓಡಾಡಿಸ್ಲಿಲ್ಲ ಅಂದರೆ ನಾನು ನಮ್ಮಪ್ಪಂಗೆ ಹುತ್ತೋಳೆ ಅಲ್ಲ ಕಣಯ್ಯ. ಏಯ್, ಮಾಸ್ತಿ ಕೊಪ್ಲಿಗೆ ನಾಗಣ್ಣನು ಇಂದ್ರಾಣಿನೂ ಯಜಮಾನಿಕೆ ಮಾಡ್ತಾರೆ ಅನ್ಕೊಂಡಿದ್ವಪ್ಪ ನಾವು. ಯಜಮಾನ್ರು ಪಟ್ಟ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಣ್ಣ ಅಣ್ಣ ಅಂದ್ಬಿಟ್ಟಲ್ಲ, ಅದೇ ಉರಿತಾ ಇರೋ. ಇಡೀ ಮಾಸ್ತಿ ಕೊಪ್ಪಲಿಗೆ ಇವರೇ ರಾಜ ರಾಣಿ, ಇವ್ರದ್ದೇ ಯಜಮಾನಿಕೆ. ಇನ್ಯಾರಾದರೂ ಯಜಮಾನಿಕೆ ಇದೆ ಅಂತ ಬಂದರೆ ನಾಚಿಕೆ ಇರೋಕ್ಕಿಲ್ಲ. ಅತ್ತೆ, ಎಲ್ರ ಮುಂದೆ ಯಾಕಿದೆಲ್ಲ? ಪಾಪ ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ. ನೋಡು, ಒಳ್ಳೆ ಸೀರೆ ಉಟ್ಕೊಂಡು ಹೊಟ್ಟೆ ಉಟ್ಕೊಳ್ಳೋ ಜನ ಬೇಕಾದಷ್ಟು ಜನ ಇದ್ದಾರೆ. ಹಾಗಂತೇಳಿ ಉಟ್ಟು ಸೀರೆ ಬಿಚ್ಚಾಕಾಗತ್ತಾ? ಮೊದಲು ಪೂಜೆ ನಡೀಲಿ. ಪುರೋಹಿತ್ರೆ, ಪೂಜೆ ಶುರು ಮಾಡಿ. ಯಾರಿಗೇನು ಸಿಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಸರಿ ಅತ್ತೆ. ಓಂ ಮನಸ್ಪತಿರಸೋಪೇದೋ ಗಂಧಾಢ್ಯೋದುವತ್ತಮಃ ಅಗ್ರೇ ಸರ್ವದೇವಾನಾಂ ಧೂಪೋ. ಅಜ್ಜಿ, ಅಣ್ಣ ಅತ್ತಿಗೆ ಹೋಗೋರಲ್ಲ, ವಾಪಸ್ ಕರ್ಕೊಂಬರ್ಲಾ? ನೋಡು, ಬಾಯಿ ಮುಚ್ಕೊಂಡು ಇಲ್ಲಿರೋ ಹಂಗಿದ್ರೆ ಇರು.